ಛಲ ಇದ್ರೆ ಸಾಧನೆಗಳೆಲ್ಲವೂ ಸಾಧಕನ ಸ್ವತ್ತು ಎಂಬ ಮಾತಿದೆ. ಈ ಮಾತಿಗೆ ಹೇಳಿ ಮಾಡಿಸಿದಂತಿದೆ ಬಿಪಿ ಲೋಕೇಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂಪನ್ನ ತಮ್ಮ ಸಾಧನೆ ಮೂಲಕ ರಾಜ್ಯದೆಲ್ಲೆಡೆ ಪಸರಿಸುವಂತೆ ಮಾಡುವಲ್ಲಿ ಲೋಕೇಶ್ ಬಹುತೇಕ ಶ್ರಮಿಸಿದ್ದಾರೆ. ಚಿತ್ರ ಕಲಾವಿದರಾಗಿ, ಛಾಯಾಗ್ರಾಹಕರಾಗಿ, ಪತ್ರಕರ್ತರಾಗಿ, ಕಿರುಚಿತ್ರ ನಿರ್ದೇಶಕರು, ಸಾಹಿತ್ಯ ಸಂಭಾಷಣೆಕಾರರು ಹೀಗೆ ಹೇಳಿದ್ರೆ ಅವರ ಸಾಧನೆಗಳ ಪಟ್ಟಿ ಬಹುದೊಡ್ಡದಾಗಿಯೇ ಇದೆ. ಈ ಎಲ್ಲ ಸಾಧನೆಗಳನ್ನು ಗಮನಿಸಿದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಸುಮಾರು 30 ವರ್ಷಗಳ ನಿರಂತರ ಚಿತ್ರಕಲೆ ಮೂಲಕ ಕಲಾದೇವಿ ಅವರ ಪುತ್ರನಾಗಿ ಈ ಭಾಗದ ಮಕ್ಕಳಿಗೆ ಚಿತ್ರಕಲೆಯನ್ನು ಉಚಿತವಾಗಿ ಕಲಿಸಿ ಬೆಳೆಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇವರ ಸೇವೆ ಗುರುತಿಸಿ ತಾಲೂಕು, ಜಿಲ್ಲಾ, ರಾಜ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಈಗ ಅವರ ಮುಕುಟಕ್ಕೆ ಮತ್ತೊಂದು ಗರಿಯೇ ಈ ಗೌರವ ಡಾಕ್ಟರೇಟ್. ಪ್ರಶಸ್ತಿಗಳು ಸಾಧಕನಿಗೆ ಜವಾಬ್ದಾರಿ ಹೆಚ್ಚಿಸುವ ಜೊತೆಗೆ ಕಲಿಯುವ ಕಲಿಕಾರ್ಥಿಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ತವೆ. ಸುಮಾರು 30 ವರ್ಷಗಳಿಂದ ಚಿತ್ರ ಕಲಾವಿದನಾಗಿ, ಛಾಯಾಗ್ರಾಹಕರಾಗಿ, ಕಿರುಚಿತ್ರದ ನಿರ್ದೇಶಕರಾಗಿ, ಬರಹಗಾರನಾಗಿ, ನಟನಾಗಿ, ಸಂಭಾಷಣಾಗಾರನಾಗಿ, ಜೊತೆಗೆ ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ಕಲೆ ಹಾಗೂ ಮಾನವೀಯ ಮೌಲ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಬಿಪಿ ಲೋಕೇಶ್. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಲೋಕೇಶ್ ಮುಟ್ಟದ ಕಲೆಯಿಲ್ಲ ಎನ್ನುವಷ್ಟರ ಮಟ್ಟಿಗೆ ಕಲಾ ಸೇವೆಯನ್ನು ಇವರು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡ ಬಿಪಿ ಲೋಕೇಶ್ ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿ ಅವರ ಕುಟುಂಬದವರು, ಸ್ನೇಹಿತರು ಮತ್ತು ಅವರ ಶಿಷ್ಯವರಿಂದ ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ನನ್ನ ಹೆಸರು ಬಿಪಿ ಲೋಕೇಶ್ ಅಂತ, ಚಿತ್ರ ಕಲಾವಿದರು, ಚಿಕ್ಕಬಳ್ಳಾಪುರ. ನನಗೆ ಈ ದಿನ ನನಗೆ ಗೌರವ ಡಾಕ್ಟರೇಟ್ ಅವಾರ್ಡ್ ಬಂದಿದೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರ ಕಡೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾನು ಸುಮಾರು ಒಂದು 25-30 ವರ್ಷಗಳಿಂದ ಚಿತ್ರಕಲೆ ಹೇಳ್ಕೊಡ್ತಾ ಬಂದಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ನನ್ನ ಕಲ್ತಿದ್ದಾರೆ. ಮತ್ತೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಹಲವಾರು ಕಡೆ ಮಾಡಿದ್ದೀನಿ. ಈ ಮಣ್ಣಿಂದ ಆಗ್ಬೋದು, ಈ ಕಾಗದದಿಂದ ಆಗ್ಬೋದು, ಈ ಮತ್ತು ಶಿಬಿರಗಳು ನಡೆಸಿದ್ದೀನಿ. ಚಿತ್ರಕಲೆ ಉಚಿತವಾಗಿ ಎಷ್ಟೋ ಸಾವಿರಾರು ಜನಕ್ಕೆ ಉಚಿತವಾಗಿ ನಾನು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಪರಿಗಣಿಸಿ ನನಗೆ ಇದೊಂದು ಅವಾರ್ಡ್ ಬಂದಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಈ ಕಡೆ ನಮ್ಮ ಡ್ರಾಯಿಂಗ್ ಅನ್ನೋದು ಏನಂದ್ರೆ ನಶಿಸ್ತಾ ಇದೆ. ಅದು ಕೈಯಲ್ಲಿ ಬರೆಯುವಂಥದ್ದು ಇವಾಗ ನಶಿಸ್ತಾರೆ. AI ಬಂದ್ಮೇಲೆ, ಡಿಜಿಟೀಕರಣ ಬಂದ್ಮೇಲೆ ಅಂತೂ ಕಂಪ್ಯೂಟರ್ ಮುಂದೆನೆ ನಿಂತು ಕೂತ್ಕೊಂಡ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಇರ್ತದೆ, ದೊಡ್ಡವರಿಂದ ಕೈ ಬರವಣಿಗೆ ಸ್ವಲ್ಪ ನಿಧಾನ ಆಗ್ತಿದೆ. ಅವೆಲ್ಲ ಹೋಗಬಾರ್ದು ಅಂತಾನೆ ನಾನು ಚಿತ್ರಕಲೆ ಒಂದು ಶಿಬಿರಗಳನ್ನ ಹಲವಾರು ಕಡೆ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅವೆಲ್ಲ ನೋಡ್ಕೊಂಡು ಮತ್ತೆ ಈ ಶಿಬಿರಗಳಲ್ಲಿ ಮಕ್ಕಳು ಸಾವಿರಾರು ಜನ ಬರ್ತಾರೆ, ಕಲಿತಾರೆ, ತುಂಬಾ ಖುಷಿ ಆಗುತ್ತೆ. ಇವಾಗ ಅವರು ಅಷ್ಟೇ ಒಂದು ಲೆವೆಲ್ ಬಂದಿದ್ದಾರೆ, ಅವರು ಬರೆಯುವಂತ ಲೆವೆಲ್ಗೆ ನಾನು ರೆಡಿ ಮಾಡಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳನ್ನ. ತುಂಬಾ ಖುಷಿ ಆಗುತ್ತೆ. ನಾನು ಹೇಳೋದಷ್ಟೇ, ಕಲೆನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.